ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು YCT ವರ್ಲ್ಡ್ ಆಲ್ ಇನ್ ಒನ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋದಲ್ಲಿ ನಾವು 2025ರ ಪಠ್ಯಪುಸ್ತಕ ಹೊಸದಾಗಿ ಬಂದಿರುವಂಥದ್ದು ಗಣಿತ ಪ್ರಕಾಶ. ಅದರಲ್ಲಿ ಮೊದಲನೇ ಪಾಠ ಗಣಿತದಲ್ಲಿ ವಿನ್ಯಾಸಗಳು. ಇದನ್ನು ಇವತ್ತು ನೋಡೋಣ. ಇಲ್ಲಿ ನೀವು ನೋಡ್ತಿರೋ ಹಾಗೆ ವಿನ್ಯಾಸಗಳು ಕಾಣಿಸ್ತಾ ಇದೆ. ನೆಕ್ಸ್ಟ್ ಇಲ್ಲಿ ಗಣಿತ ಎಂದರೇನು ಎಂದು ಪ್ರಶ್ನೆ ಕೊಟ್ಟು ಅದಕ್ಕೆ ವಿವರಣೆಯನ್ನು ಕೊಟ್ಟಿದ್ದಾರೆ. ಇದನ್ನು ವಿವರಣೆಯೆಲ್ಲ ನೀವು ಓದ್ಕೊಳ್ಳಿ. ನಾವು ಕಳೆದ ಪುಸ್ತಕದಲ್ಲಿ ನೋಡಿದ ಹಾಗೆ ಈ ಪಠ್ಯಪುಸ್ತಕದಲ್ಲಿ ಅಭ್ಯಾಸದ ಪ್ರಶ್ನೆಗಳು ಅಂತ ಏನಿರಲ್ಲ. ಇದರಲ್ಲಿ ಈ ಥರ ಚಿಹ್ನೆಗಳು ಕೊಟ್ಟು ಕಂಡುಹಿಡಿಯಿರಿ, ಲೆಕ್ಕಾಚಾರ ಮಾಡಿ, ಇವುಗಳನ್ನು ಪ್ರಯತ್ನಿಸಿ, ಆಲೋಚಿಸಿ ಅಂತ ಪ್ರಶ್ನೆಗಳನ್ನು ಕೇಳಿರ್ತಾರೆ. ಅದು ಮಕ್ಕಳು ಆ್ಯಕ್ಟಿವ್ ಆಗಿ ಭಾಗವಹಿಸಲಿ, ಅವರೇ ಯೋಚಿಸಿ ಆನ್ಸರ್ನ ಹೇಳಲಿ ಅಂತ ಆ ಥರ ಕೊಟ್ಟಿದ್ದಾರೆ. ಅದನ್ನು ನಾವು ಅರ್ಥ ಮಾಡಿಕೊಂಡು ಇಲ್ಲಿ ಉತ್ತರನ ಬರೀಬೇಕಾಗುತ್ತೆ. ಇವತ್ತು ಪೇಜ್ ನಂಬರ್ 2 ಅದರಲ್ಲಿ ಕಂಡುಹಿಡಿಯಿರಿ. ಮೊದಲನೇ ಕ್ವೆಶ್ಚನ್, ನಮ್ಮ ದೈನಂದಿನ ಜೀವನದಲ್ಲಿ ಗಣಿತವು ನಮಗೆ ಸಹಾಯ ಮಾಡುವ ಇತರೆ ಉದಾಹರಣೆಗಳನ್ನು ನೀವು ಯೋಚಿಸಬಲ್ಲಿರಾ ಅಂತ ಕೇಳಿದ್ದಾರೆ. ಇದಕ್ಕೆ ಉತ್ತರ ಹೌದು. ಗಣಿತವು ನಮ್ಮ ದೈನಂದಿನ ಜೀವನದಲ್ಲಿ ಅನೇಕ ಸಂದರ್ಭಗಳಲ್ಲಿ ಉಪಯುಕ್ತವಾಗಿದೆ. ಗಣಿತವಿಲ್ಲದೆ ಜೀವನವಿಲ್ಲ. ಹೌದಲ್ವ ಮಕ್ಕಳೇ? ಗಣಿತವಿಲ್ಲದೆ ನಮ್ಮ ಜೀವನನೇ ಇಲ್ಲ. ನಾವು ಬೆಳಿಗ್ಗೆ ಎದ್ದಾಗಿಂದ ಹಿಡಿದು ರಾತ್ರಿ ಮಲಗೋವರೆಗೂ ಗಣಿತ ಉಪಯುಕ್ತವಾಗಿದೆ. ಅದರಲ್ಲಿ ಕೆಲವೊಂದು ಸಂದರ್ಭಗಳನ್ನು ಇಲ್ಲಿ ನೋಡೋಣ. ಮೊದಲನೇದಾಗಿ ಖರೀದಿ ಮತ್ತು ಮಾರಾಟ. ನಾವೇನಾದರೂ ಶಾಪಿಂಗ್ ಹೋದಾಗ ಏನಾದರೂ ತೊಗೋಬೇಕಂದ್ರೆ ಅಥವಾ ಏನಾದರೂ ಮಾರಬೇಕಂತಂದರೆ ನಮಗೆ ಗಣಿತ ಅಲ್ಲಿ ಬೇಕೇ ಬೇಕು. ಹೇಗೆ ಅಂದರೆ ಅದು ಎಷ್ಟು ರೂಪಾಯಿ ಅಂತ ಕೇಳೋಕೋಬೇಕಾಗಿರುತ್ತೆ, ಮತ್ತು ನಾನು ಎಷ್ಟಕ್ಕೆ ಮಾರ್ತಾ ಇದ್ದೀನಿ ಅಂತ ಕೂಡ ನನಗೆ ಅರಿವಿರಬೇಕಾಗುತ್ತೆ. ಹಾಗಾಗಿ ಗಣಿತ ನಮಗೆ ಬಹಳ ಮುಖ್ಯವಾಗಿರುತ್ತದೆ. ನೆಕ್ಸ್ಟು ಅಡುಗೆ ಮಾಡುವಾಗ ಗಾತ್ರ ಪ್ರಮಾಣ ಲೆಕ್ಕ ಹಾಕಲು. ಅಡುಗೆ ಮಾಡಬೇಕಾದ್ರೆ ಗಾತ್ರ ಪ್ರಮಾಣ ಲೆಕ್ಕ ಹಾಕಲು ನಮಗೆ ಬೇಕಾಗುತ್ತೆ. ಈಗ ನಾವು ರೈಸ್ ಮಾಡಬೇಕು ಅಂದರೆ 1 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕಬೇಕಾಗುತ್ತೆ. ಹಾಗೆ ನಾವು ಇಡ್ಲಿ ಮಾಡಬೇಕಾದ್ರೆ 1:3 ನಾವು ಮಾಡಬೇಕಾಗುತ್ತೆ. ಹಾಗೆ ಅಡುಗೆ ಮಾಡಬೇಕಾದ್ರೆ ಗಾತ್ರ ಮತ್ತು ಪ್ರಮಾಣ ಲೆಕ್ಕ ಹಾಕಲು ನಮಗೆ ಗಣಿತದ ಅವಶ್ಯಕತೆ ಇದ್ದೇ ಇದೆ. ನೆಕ್ಸ್ಟು ಸಮಯದ ನಿರ್ವಹಣೆ ಅಂದರೆ ನಮಗೆ ಟೈಮ್ ನೋಡಬೇಕಾದ್ರೆ ಇಷ್ಟು ಸಮಯ ಆಗಿದೆ ಅಂತ ತಿಳ್ಕೊಬೇಕಾದ್ರೆ ನಮಗೆ ಗಣಿತ ಬೇಕು. ನೆಕ್ಸ್ಟ್, ಕುಟುಂಬದ ಆದಾಯ ಮತ್ತು ಖರ್ಚನ್ನು ಲೆಕ್ಕಾಚಾರ ಮಾಡಲು. ಈಗ ಬಜೆಟ್ ಅಂತ ಮಾಡ್ಕೊಂಡಿರ್ತೀವಿ ನಮ್ಮ ಫ್ಯಾಮಿಲಿಗೆ. ನಾವು ಈ ತಿಂಗಳಲ್ಲಿ ಇಷ್ಟು ಖರ್ಚು ಮಾಡಬೇಕು, ಇಷ್ಟೇ ಮಾಡಬೇಕು ಅಂತಂದ್ಬಿಟ್ಟು ಬಜೆಟ್ ಮಾಡ್ಕೊಂಡಿರ್ತೀವಿ. ಅದನ್ನು ಆದಾಯ ಎಷ್ಟಾಗಿದೆ, ಎಷ್ಟು ಖರ್ಚಾಗಿದೆ, ನನ್ನ ಇನ್ಕಮ್ ಎಷ್ಟಿದೆ, ನಾನು ಎಷ್ಟು ಖರ್ಚು ಮಾಡಬೇಕು ಅಂತ ಲೆಕ್ಕಾಚಾರ ಮಾಡೋಕ್ಕೆ ಗಣಿತ ಬಹಳ ಪ್ರಮುಖವಾಗಿದೆ. ನೆಕ್ಸ್ಟ್, ಪ್ರಯಾಣದಲ್ಲಿ ದೂರ ಪ್ರಯಾಣದ ಸಮಯ ಮತ್ತು ಇಂಧನ ಬಳಕೆಯನ್ನು ನಿರ್ಧರಿಸಲು. ನಾವೆಷ್ಟು ದೂರ ಪ್ರಯಾಣ ಮಾಡ್ತೀವಿ, ಇಷ್ಟು ಕಿಲೋಮೀಟ್ರ್ ಅನ್ನೋದ್ರಲ್ಲೂ ಕೂಡ ಗಣಿತ ಇದೆ. ಮತ್ತು ನಾವು ಎಷ್ಟು ಸಮಯ ಮಾಡ್ತೀವಿ ಅನ್ನೋದು ಕೂಡ ಗಣಿತ ಇದೆ. ನೆಕ್ಸ್ಟ್, ನಮ್ಗೆ ಎಷ್ಟು ಡೀಸೆಲ್ ಪೆಟ್ರೋಲ್ ಬೇಕು ಅನ್ನೋದ್ರಲ್ಲೂ ಕೂಡ ಗಣಿತ ಇದೆ. ಹೀಗೆ ಗಣಿತ ನಮಗೆ ದಿನನಿತ್ಯ ಜೀವನದಲ್ಲಿ ಉಪಯುಕ್ತವಾಗಿದೆ. ನೆಕ್ಸ್ಟ್ ಒನ್, ಕ್ರೀಡೆಯಲ್ಲಿ ಅಂಕಗಳನ್ನು ಟ್ರ್ಯಾಕ್ ಮಾಡುವುದು, ಸರಾಸರಿಗಳನ್ನು ಲೆಕ್ಕಾಚಾರ ಮಾಡಲು, ಆಟಗಾರರ ಅಂಕಿಅಂಶಗಳನ್ನು ನಿರ್ಧರಿಸಲು ಗಣಿತ ಬಹಳ ಮುಖ್ಯವಾಗಿದೆ. ಹೌದಲ್ವಾ? ಆಟದಲ್ಲಿ ಇಷ್ಟು ನಿಮಿಷದಲ್ಲೇ ಓಡಬೇಕು, ಇಷ್ಟೇ ಟ್ರ್ಯಾಕಲ್ಲಿ ಓಡಬೇಕು, ಈ ಸರಾಸರಿ ಎಷ್ಟಾಗಿದೆ, ಅಂಕಿಅಂಶಗಳೆಲ್ಲ ನಿರ್ಧರಿಸೋಕ್ಕೆ ಗಣಿತ ಇಂಪಾರ್ಟೆಂಟ್ ಆಗಿದೆ. ನೆಕ್ಸ್ಟ್, ಬ್ಯಾಂಕಿಂಗ್ ಉಳಿತಾಯ, ಖರ್ಚು ಮತ್ತು ಬಡ್ಡಿ ಲೆಕ್ಕಾಚಾರದಂತಹ ಹಣವನ್ನು ನಿರ್ವಹಿಸುವಾಗ. ಈಗ ಬ್ಯಾಂಕಲ್ಲಿ ಎಷ್ಟು ಉಳಿತಾಯ ಇದೆ, ನಮ್ದು ಎಷ್ಟು ಖರ್ಚಾಗಿದೆ, ಅದಕ್ಕೆ ಎಷ್ಟು ಬಡ್ಡಿ ಬಂದಿದೆ ಅನ್ನೋ ಲೆಕ್ಕಾಚಾರ ಮಾಡೋಕ್ಕೆ ನಮಗೆ ಗಣಿತ ಬೇಕೇ ಬೇಕು. ಇಷ್ಟೇ ಅಲ್ಲ ಮಕ್ಕಳೇ, ಇನ್ನೂ ಅನೇಕ ಸಂದರ್ಭಗಳಲ್ಲಿ ಮತ್ತು ನಮ್ಮ ದಿನನಿತ್ಯ ಜೀವನಕ್ಕೆ ನಾನು ಮೊದಲೇ ಹೇಳಿದ ಹಾಗೆ ಬೆಳಿಗ್ಗೆ ಏಳೋದ್ರಿಂದ ಹಿಡಿದು ರಾತ್ರಿ ಮಲಗೋವರೆಗೂ ಗಣಿತ ನಮ್ಮ ಜೀವನದಲ್ಲಿ ಬೇಕೇ ಬೇಕು. ಹೀಗೆ ಗಣಿತವು ನಮ್ಮ ಜೀವನದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ನೆಕ್ಸ್ಟ್ ಕ್ವೆಶ್ಚನ್, ಮನುಕುಲದ ಮುನ್ನಡೆಗೆ ಗಣಿತವು ಹೇಗೆ ಸಹಾಯ ಮಾಡಿದೆ? ಗಣಿತವು ಹೇಗೆ ಸಹಾಯ ಮಾಡಿದೆ ಅಂತ ಕೇಳ್ತಾ ಇದ್ದಾರೆ. ಅದರಲ್ಲಿ ಕೆಲವೊಂದು ಅವರೇ ಹಿಂಟ್ ಕೊಟ್ಟಿದ್ದಾರೆ. ನೀವು ಇಂತಹ ಉದಾಹರಣೆಗಳ ಬಗ್ಗೆ ಯೋಚಿಸಬಹುದು. ಅವರೇ ಕೆಲವೊಂದು ಹೇಳಿದ್ದಾರೆ, ಅದರ ಉದಾಹರಣೆಗಳ ಬಗ್ಗೆ ನೀವು ಯೋಚಿಸಬಹುದು ಅಂತ ಹೇಳ್ತಾ ಇದ್ದಾರೆ. ವೈಜ್ಞಾನಿಕ ಪ್ರಯೋಗಗಳನ್ನು ಕೈಗೊಳ್ಳುವುದು, ನಮ್ಮ ಆರ್ಥಿಕತೆ ಮತ್ತು ಪ್ರಜಾಪ್ರಭುತ್ವವನ್ನು ನಡೆಸುವುದು, ಸೇತುವೆಗಳು, ಮನೆಗಳು ಅಥವಾ ಇತರ ಸಂಕೀರ್ಣ ವಿನ್ಯಾಸಗಳನ್ನು ನಿರ್ಮಿಸುವುದು,
ಟಿವಿಗಳು, ಮೊಬೈಲ್ ಫೋನುಗಳು, ಕಂಪ್ಯೂಟರ್ಗಳು, ಬೈಸಿಕಲ್ಗಳು, ರೈಲುಗಳು, ಕಾರುಗಳು, ವಿಮಾನಗಳು, ಕ್ಯಾಲೆಂಡರ್ಗಳು, ಗಡಿಯಾರಗಳು ಇತ್ಯಾದಿಗಳ ತಯಾರಿಕೆ. ಮನುಕುಲದ ಮುನ್ನಡೆಗೆ ಗಣಿತ ಹೇಗೆ ಸಹಾಯ ಮಾಡ್ತಾ ಇದೆ ಅಂತಂದರೆ, ಅಲ್ಲೇ ಹಿಂಟ್ ಕೊಟ್ಟಿದ್ದಾರೆ ಏನೇನಂತ, ಅದರಲ್ಲಿ ಕೆಲವೊಂದನ್ನು ನಾವು ಡಿಸ್ಕಸ್ ಮಾಡೋಣ. ಕಟ್ಟಡ ರಚನೆಗಳು, ಕಟ್ಟಡಗಳು, ಸೇತುವೆಗಳು ಮತ್ತು ಇತರ ರಚನೆಗಳನ್ನು ಸುರಕ್ಷಿತವಾಗಿ ಮತ್ತು ಸ್ಥಿರವಾಗಿ ವಿನ್ಯಾಸಗೊಳಿಸಲು ಮತ್ತು ನಿರ್ಮಿಸಲು ಎಂಜಿನಿಯರ್ಗಳು ಗಣಿತವನ್ನು ಬಳಸುತ್ತಾರೆ. ಈಗ ಒಂದು ಬ್ರಿಡ್ಜ್ ಕಟ್ಟಬೇಕಾದ್ರೂ ಅಷ್ಟೇ, ಒಂದು ಮನೆ ಕಟ್ಟಬೇಕಾದ್ರೂ ಅಷ್ಟೇ, ಯಾವುದೇ ವಿನ್ಯಾಸಗಳಿಗೆ ಗಣಿತನ ಇಂಜಿನಿಯರ್ಸ್ಗಳು ಬಳಸ್ತಾರೆ. ನೆಕ್ಸ್ಟ್ ಒನ್, ತಂತ್ರಜ್ಞಾನ, ಮಾಹಿತಿ ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ, ತಂತ್ರಜ್ಞಾನ ಮತ್ತು ಮಾಹಿತಿ ತಂತ್ರಜ್ಞಾನ ಕ್ಷೇತ್ರಗಳಲ್ಲೂ ಕೂಡ ಗಣಿತವನ್ನು ಬಳಸ್ತಾರೆ. ಟೆಲಿವಿಷನ್, ಮೊಬೈಲ್ ಫೋನ್, ಕಾರುಗಳು, ಕಂಪ್ಯೂಟರ್ಸ್ಗಳು ಅಂತ ಏನು ಹೇಳಿದ್ವಿ, ಅದರ ವಿನ್ಯಾಸಗಳಲ್ಲೂ ಕೂಡ ಗಣಿತವನ್ನು ಬಳಸ್ತಾರೆ ಹಾಗೂ ಗಣಿತವು ನಮಗೆ ಸಹಾಯ ಮಾಡುತ್ತದೆ. ನೆಕ್ಸ್ಟ್, ಅರ್ಥಶಾಸ್ತ್ರಜ್ಞರು ಆರ್ಥಿಕ ವ್ಯವಸ್ಥೆಗಳನ್ನು ರೂಪಿಸಲು ಮತ್ತು ಹಣಕಾಸು ಮಾರುಕಟ್ಟೆಗಳನ್ನು ನಿರ್ವಹಿಸಲು ಗಣಿತವನ್ನು ಬಳಸ್ತಾರೆ. ಅರ್ಥಶಾಸ್ತ್ರಜ್ಞರು ಆರ್ಥಿಕ ವ್ಯವಸ್ಥೆಗಳನ್ನು ಅಂದರೆ ಎಕನಾಮಿಕಲ್ಲಿ ಹೇಗಿದೆ ಅಂತ ತಿಳ್ಕೊಬೇಕಾದ್ರೂ ಕೂಡ ಗಣಿತವನ್ನು ಬಳಸ್ತಾರೆ. ಗಣಿತ ನಮಗೆ ಸಹಾಯ ಮಾಡುತ್ತೆ. ನೆಕ್ಸ್ಟ್, ವಿಜ್ಞಾನ ಮತ್ತು ಖಗೋಳಶಾಸ್ತ್ರದಲ್ಲಿ ಗಣಿತದ ಉಪಯೋಗ ಬಹಳ ಮಹತ್ವಪೂರ್ಣದಾಗಿದೆ. ಗಣಿತ ಎಲ್ಲೆಲ್ಲೂ ಕೂಡ ಮಾನವನ ಮುನ್ನಡೆಗೆ ಸಹಾಯವನ್ನು ಮಾಡ್ತಾ ಇದೆ. ನೆಕ್ಸ್ಟ್, ಸಂಖ್ಯೆಗಳಲ್ಲಿ ವಿನ್ಯಾಸಗಳು. ಗಣಿತದಲ್ಲಿ ಕಂಡುಬರುವ ಅತ್ಯಂತ ಮೂಲಭೂತ ವಿನ್ಯಾಸಗಳೇ ಸಂಖ್ಯೆಗಳ ವಿನ್ಯಾಸಗಳು. ವಿಶೇಷವಾದ ಪೂರ್ಣ ಸಂಖ್ಯೆಗಳ ವಿನ್ಯಾಸಗಳು. ಪೂರ್ಣ ಸಂಖ್ಯೆಗಳು ಅಂದರೆ ಎಲ್ಲಿಂದ ಸ್ಟಾರ್ಟ್ ಆಗ್ತವೆ? 0, 1, 2 ಹಾಗೆ ಸ್ಟಾರ್ಟ್ ಆಗ್ತದಲ್ವಾ ಪೂರ್ಣ ಸಂಖ್ಯೆಗಳ ವಿನ್ಯಾಸಗಳು. ಪೂರ್ಣ ಸಂಖ್ಯೆಗಳಲ್ಲಿ ವಿನ್ಯಾಸಗಳನ್ನು ಅಧ್ಯಯನ ಮಾಡುವ ಗಣಿತದ ಶಾಖೆಯನ್ನು ಸಂಖ್ಯಾ ಸಿದ್ಧಾಂತ ಎಂದು ಕರೆಯುತ್ತಾರೆ. ಪೂರ್ಣ ಸಂಖ್ಯೆಗಳಲ್ಲಿ ವಿನ್ಯಾಸಗಳನ್ನು ಅಧ್ಯಯನ ಮಾಡುವ ಗಣಿತದ ಶಾಖೆಗೆ ನಾವು ಸಂಖ್ಯಾ ಸಿದ್ಧಾಂತ ಅಂತ ಕರಿತೀವಿ. ಸಂಖ್ಯಾ ಶ್ರೇಣಿಗಳು ಅತ್ಯಂತ ಮೂಲಭೂತವಾಗಿವೆ ಮತ್ತು ಗಣಿತಜ್ಞರು ಅಧ್ಯಯನ ಮಾಡುವ ಅತ್ಯಂತ ಆಕರ್ಷಕ ವಿಧಗಳಲ್ಲಿ ಸೇರಿವೆ. ಇಲ್ಲಿ ಕೋಷ್ಟಕ 1 ಕೊಟ್ಟಿದ್ದಾರೆ, ಅದರಲ್ಲಿ ಸಂಖ್ಯಾ ಶ್ರೇಣಿಗಳ ಕೆಲವು ಉದಾಹರಣೆಗಳು ಕೊಟ್ಟಿದ್ದಾರೆ, ಅದನ್ನು ನೋಡೋಣ ಈಗ. ಕೋಷ್ಟಕ 1 ಸಂಖ್ಯಾ ಶ್ರೇಣಿಗಳ ಉದಾಹರಣೆಗಳು. ಇಲ್ಲಿ ಕೆಲವೊಂದು ಸಂಖ್ಯಾ ಶ್ರೇಣಿಗಳು ಕೊಟ್ಟಿದ್ದಾರೆ, ಅದರ ಉದಾಹರಣೆಗಳು ಅವು ಹೇಗಿದೆ ಅಂತ ನೋಡೋಣ. ಇಲ್ಲಿ ಮೊದಲನೇದಾಗಿ 1, 1, 1 ಅಂತ ಕೊಟ್ಟಿದ್ದಾರೆ, ಅಂದರೆ ಎಲ್ಲ ಒಂದುಗಳು. ಇಲ್ಲಿ ಎಲ್ಲ ಒಂದುಗಳಿವೆ. ನೆಕ್ಸ್ಟು 1, 2, 3, 4, 5, 6, 7 ಅಂದರೆ ಎಣಿಕೆ ಸಂಖ್ಯೆಗಳು. ಇಲ್ಲಿ ಎಣಿಕೆ ಸಂಖ್ಯೆಗಳು. 1, 3, 5, 7, 9 ಬೆಸ ಸಂಖ್ಯೆಗಳು, ಬೆಸ ಸಂಖ್ಯೆಗಳ ಶ್ರೇಣಿಗಳು. 2, 4, 6, 8, 10 ಹೀಗೆ ಸಮ ಸಂಖ್ಯೆಗಳ ಶ್ರೇಣಿಗಳು. 1, 3, 6, 10, 15, 21, 28 ತ್ರಿಕೋನೀಯ ಸಂಖ್ಯೆಗಳು. ತ್ರಿಕೋನೀಯ ಸಂಖ್ಯೆಗಳು ಅಂದರೆ ಏನು ಅಂತ ನೆಕ್ಸ್ಟ್ ನಾನು ಮಾಡಬೇಕಾದ್ರೆ ಹೇಳ್ತೀನಿ, ಉದಾಹರಣೆ ಕೊಡಬೇಕಾದ್ರೆ. ನೆಕ್ಸ್ಟ್ 1, 4, 9, 16, 25, 36, 49 ವರ್ಗಗಳು. ವರ್ಗಗಳು ಅಂತಂದರೆ ಇಲ್ಲಿ ವರ್ಗ ಸಂಖ್ಯೆಗಳು. ಇಲ್ಲಿ ವರ್ಗ ಸಂಖ್ಯೆಗಳು ಅಂದರೆ 2, 2 4, 3, 3 9, 4, 4 16, 5, 5 25, 6, 6 36, 7, 7 49 ವರ್ಗ ಸಂಖ್ಯೆಗಳು. 1, 8, 27, 64, 125, 216 ಇದು ಘನಗಳು ಅಂದರೆ ಘನ ಸಂಖ್ಯೆಗಳು. 2 ಕ್ಯೂಬ್, 3 ಪವರ್ ಕ್ಯೂಬ್, 4 ಪವರ್ ಕ್ಯೂಬ್ ಇದು ಘನ ಸಂಖ್ಯೆಗಳು. 1, 2, 3, 5, 8, 13, 21 ಇಲ್ಲಿ ವಿರಹಂಕ ಸಂಖ್ಯೆಗಳು. ಇದೊಂದು ನಿಮಗೆ ಹೊಸದು ಅನಿಸ್ಬೋದು, ವಿರಹಂಕ ಸಂಖ್ಯೆಗಳು. ಇದನ್ನು ಕೂಡ ಮುಂದೆ ಎಕ್ಸ್ಪ್ಲನೇಷನ್ ಮಾಡಬೇಕಾದ್ರೆ ನೋಡೋಣ. ನೆಕ್ಸ್ಟ್ 1, 2, 4, 8, 16, 32, 64 ಇದು 2ರ ಘಾತಗಳು. 1, 3, 9, 24, 27, 81, 243, 729 ಇದು 3ರ ಘಾತಗಳು. ಈ ಸೀರೀಸಲ್ಲಿ ಇದೆಲ್ಲ ಇದೆ ಅಂತ. ಇವೆಲ್ಲ ಶ್ರೇಣಿಗಳು ಅಂದರೆ ವಿನ್ಯಾಸಗಳು. ಯಾವ ವಿನ್ಯಾಸಗಳು? 1, 1, 1 ಅಂತೀರಿ, ಇಲ್ಲಿ ಎಲ್ಲ ಒಂದುಗಳು ಮುಂದಕ್ಕೂ ಒಂದೊಂದೊಂದೇ ಬರುತ್ತವೆ.
ಇಲ್ಲಿ 1 2 3 4 5 6 ಅಂದರೆ ಒಂದೊಂದು ಹೆಚ್ಚಾಗ್ತಾ ಹೋಗ್ತವೆ. ಹಾಗಾದರೆ ಇವು ಎಣಿಕೆ ಸಂಖ್ಯೆಗಳು. ಮುಂದೆ 8 9 ಆ ಥರ ಬರ್ತವೆ ಅಂತ ಇವರು ಸಂಖ್ಯಾ ಶ್ರೇಣಿಗಳನ್ನ ಕೆಲವೊಂದು ಉದಾಹರಣೆಗಳನ್ನ ಕೊಟ್ಟಿದ್ದಾರೆ. ನೆಕ್ಸ್ಟು ಈಗ ಪೇಜ್ ನಂಬರ್ 3ರಲ್ಲಿ ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಅಲ್ಲಿ ಮೊದಲನೇ ಕ್ವಶನ್ನು, ಕೋಷ್ಟಕ 1ರಲ್ಲಿರುವ ಪ್ರತಿ ಶ್ರೇಣಿಯ ವಿನ್ಯಾಸವನ್ನು ನೀವು ಗುರುತಿಸಬಲ್ಲಿರಾ ಅಂತ ಕೇಳ್ತಾ ಇದ್ದಾರೆ. ಕೋಷ್ಟಕ 1ರಲ್ಲಿರುವ ಪ್ರತಿ ಶ್ರೇಣಿಯ ವಿನ್ಯಾಸವನ್ನು ನೀವು ಗುರುತಿಸಬಲ್ಲಿರಾ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಈ ಕೋಷ್ಟಕದಲ್ಲಿ ಕೊಟ್ಟಿರುವ ಸಂಖ್ಯೆಗಳ ವಿನ್ಯಾಸಗಳ ಸಂಖ್ಯಾ ಶ್ರೇಣಿಯ ವಿನ್ಯಾಸಗಳು ಹೇಗಿವೆ ಅಂತ ನೀವು ಎಕ್ಸ್ಪ್ಲೈನ್ ಮಾಡ್ತೀರಾ, ಹೇಳ್ತೀರಾ, ಯಾವ್ಯಾವ ವಿನ್ಯಾಸದಲ್ಲಿದೆ ಅಂತ ನೀವು ಹೇಳ್ತೀರಾ ಅಂತ ಕೇಳ್ತಾ ಇದ್ದಾರೆ. ಅದನ್ನ ಇವಾಗ ನೋಡೋಣ. ಮೊದಲನೇ ಕ್ವೆಶ್ಚನ್ಗೆ ಆನ್ಸರು, ಅಲ್ಲಿ ಮೊದಲನೇ ಶ್ರೇಣಿಯಲ್ಲಿ 1 1 1 ಅಂತಿದೆ. 1 1 1 ಅಂದರೆ ಎಲ್ಲ ಒಂದುಗಳು. ವಿನ್ಯಾಸ ಪ್ರತಿಯೊಂದು ಸಂಖ್ಯೆ 1. ಅದು ಮುಂದೆ ಹೋಗ್ತಾ ಇದ್ರು ಅದರ ವಿನ್ಯಾಸ ಹೇಗೆ ಇರುತ್ತೆ? 1 1 1 ಅಂತಲೇ ಇರುತ್ತೆ. ಹಾಗಾಗಿ ಎಲ್ಲ ಒಂದುಗಳು, ವಿನ್ಯಾಸ ಪ್ರತಿಯೊಂದು ಸಂಖ್ಯೆ 1. ನೆಕ್ಸ್ಟು 1 2 3 4 5 6 7 ಅಂತ ಇದೆ. ಹೌದು, ಎಣಿಕೆ ಸಂಖ್ಯೆಗಳು. ವಿನ್ಯಾಸ ಪ್ರತಿ ಬಾರಿ 1ರ ಹೆಚ್ಚಳ. ಹೌದಲ್ವಾ? ಇಲ್ಲಿ ಪ್ರತಿ ಬಾರಿ 1 2 3 4 5 6 7 ನೆಕ್ಸ್ಟ್ 8 ಹಾಗೆ ಒಂದೊಂದು ಹೆಚ್ಚಳವಾಗಿ ಹೋಗ್ತಾ ಇರುತ್ತೆ. ಅದು ಪ್ರತಿ ಬಾರಿ 1ರ ಹೆಚ್ಚಳ ಆಗ್ತಾ ಇರುತ್ತೆ. ನೆಕ್ಸ್ಟ್ 1 3 5 7 9 11 13 ಇದು ಬೆಸ ಸಂಖ್ಯೆಗಳು. ವಿನ್ಯಾಸ ಪ್ರತಿ ಬಾರಿ 2ರ ಹೆಚ್ಚಳ. ಅಂದರೆ ನೋಡಿ ಮಕ್ಕಳೇ, ಆವಾಗಲೇ ಹೇಳಿದಾಗೆ ಎಣಿಕೆ ಸಂಖ್ಯೆಗಳು 1 2 3 4 5 6 7 ಅಂದರೆ ಒಂದೊಂದು ಹೆಚ್ಚಾಗ್ತಾ ಹೋಗ್ತಾ ಇದೆ. ಇಲ್ಲಿ 1 3 5 7 ಅಂದರೆ ಇದರಿಂದ ಪ್ರತಿ ಬಾರಿ 2 ಹೆಚ್ಚಾಗ್ತಾ ಹೋಗ್ತಿದೆ. 1ರಿಂದ 3ಗೆ 2 ಹೆಚ್ಚಾಗಿದೆ, 3ರಿಂದ 5ಕ್ಕೆ 2 ಹೆಚ್ಚಾಗಿದೆ, ಇಲ್ಲಿಂದ ಇಲ್ಲಿಗೆ 2 ಹೆಚ್ಚಾಗಿದೆ, ಇಲ್ಲಿಂದ ಇಲ್ಲಿಗೆ 2 ಹೆಚ್ಚಾಗಿದೆ. ಹಾಗೆ 2 2 2 ಹೆಚ್ಚಾಗ್ತಾ ಹೋಗ್ತದೆ. ಇದು ಬೆಸ ಸಂಖ್ಯೆಗಳ ವಿನ್ಯಾಸ. ನೆಕ್ಸ್ಟು 2 4 6 8 10 12 14 ಸಮ ಸಂಖ್ಯೆಗಳು. ಇದರ ವಿನ್ಯಾಸ ಹೇಗಿದೆ ನೋಡಿ. ಸಮ ಸಂಖ್ಯೆಗಳು ವಿನ್ಯಾಸ ಪ್ರತಿ ಬಾರಿ 2ರ ಹೆಚ್ಚಳ. ಇದು ಕೂಡ ಪ್ರತಿ ಬಾರಿ 2ರ ಹೆಚ್ಚಳ ಆಗಿದೆ. ಅಂದರೆ ನೋಡಿ 2 4 6 2ರಿಂದ 2 ಹೆಚ್ಚಾಗಿ 4 ಆಗಿದೆ, ಇದರಿಂದ 2 ಹೆಚ್ಚಾಗಿ 6 ಆಗಿದೆ, ಇದರಿಂದ 2 ಹೆಚ್ಚಾಗಿ 8 ಆಗಿದೆ. ಹಾಗಾಗಿ ಪ್ರತಿ ಬಾರಿ ಕೂಡ 2 ಹೆಚ್ಚಳ ಆಗಿದ್ದು ವಿನ್ಯಾಸಗೊಂಡಿರ್ತದೆ ಅಂತ. ನೆಕ್ಸ್ಟ್ 1 3 6 10 15 21 28 ತ್ರಿಕೋನೀಯ ಸಂಖ್ಯೆಗಳು. ತ್ರಿಕೋನೀಯ ಸಂಖ್ಯೆಗಳು ಅಂದರೆ ಏನು? ಇಲ್ಲಿ ತ್ರಿಕೋನೀಯ ಸಂಖ್ಯೆಗಳು ವಿನ್ಯಾಸ ಮೊದಲನೆಯ ಸಂಖ್ಯೆ 1 ನಂತರ 2 3 4 ಸೇರಿಸಿ ಹೋಗುವುದು ಅಂತಂದರೆ ಹೇಗೆ? ಇಲ್ಲಿ ತ್ರಿಭುಜವನ್ನು ರಚಿಸ್ತಾ ಇರ್ತೀವಲ್ಲ, ತ್ರಿಭುಜವನ್ನು ರಚಿಸೋಕೆ, ಈಗ ತ್ರಿಭುಜ ರಚಿಸಬೇಕು ಅಂತಂದರೆ ಫಾರ್ ಎಕ್ಸಾಂಪಲ್ 1 2 3 ಹೀಗೆ ರಚಿಸ್ತಾ ಇರ್ತೀವಿ. ತ್ರಿಭುಜ ರಚಿಸೋಕೆ ಇದನ್ನು ತ್ರಿಕೋನೀಯ ಸಂಖ್ಯೆಗಳು ಅಂತ ಕರಿತೀವಿ. ಇದಕ್ಕೆ ಒಂದರ ನಂತರ ಒಂದೊಂದನ್ನು ಆ್ಯಡ್ ಮಾಡ್ತಾ ಹೋಗೋದು ಅಂತ ಅಂದ್ಬಿಟ್ಟು ಹೇಳ್ತಾರೆ ಅವರು. ನೆಕ್ಸ್ಟ್ ಮಾಡಬೇಕಾದ್ರೆ ಹೀಗೆ ಆ್ಯಡ್ ಮಾಡ್ತಾ ಹೋಗೋದು ಅಂತ ಹೇಳ್ತಾರೆ. ನೆಕ್ಸ್ಟ್ 1 4 9 16 25 36 49 ವರ್ಗಗಳು. ಆವಾಗಲೇ ಹೇಳ್ದಂಗೆ ಇವು ವರ್ಗ ಸಂಖ್ಯೆಗಳು. ಇಲ್ಲಿ ವರ್ಗಗಳು ವಿನ್ಯಾಸ ಕ್ರಮವಾಗಿ ವರ್ಗ ಸಂಖ್ಯೆಗಳು ಅಂದರೆ 1 ಸ್ಕ್ವೇರು 2 ಸ್ಕ್ವೇರು 3 ಸ್ಕ್ವೇರು ಹಾಗೆ ಬಂದರೆ ವರ್ಗ ಸಂಖ್ಯೆಗಳು. ನೆಕ್ಸ್ಟ್ 1 8 27 64 ಇವು ಘನಗಳು. ಘನಗಳು ಅಂದರೆ ಸೇಮ್ ವರ್ಗಗಳು ಹೇಗೆ ಸ್ಕ್ವೇರ್ ಆಯಿತು ಅದು ಕ್ಯೂಬ್. ಹಾಗಾಗಿ ಇದ್ರ ವಿನ್ಯಾಸ ಹೇಗೆ ಬರುತ್ತೆ? 1 ರ ಘಾತ 3 2 ರ ಘಾತ 3 3 ರ ಘಾತ 3 ಹಾಗೆ ಅದ್ರ ವಿನ್ಯಾಸ ಬರುತ್ತೆ. ನೆಕ್ಸ್ಟ್
1 2 3 5 8 13 21 ವಿರಹಾಂಕ ಸಂಖ್ಯೆಗಳು. ವಿರಹಾಂಕ ಸಂಖ್ಯೆಗಳು ಅಂದ್ರೇನು? ಇದ್ರ ವಿನ್ಯಾಸ ಹೇಗೆ ಬರುತ್ತೆ ಅಂದರೆ ಇಲ್ಲಿ ನೋಡಿ, ವಿನ್ಯಾಸ ಇಲ್ಲಿ ಫಸ್ಟ್ ನಿಮ್ಗೆ ತೋರಿಸ್ತೀನಿ. ವಿರಹಾಂಕ ಶ್ರೇಣಿ ವಿನ್ಯಾಸ ಹಿಂದಿನ 2 ಸಂಖ್ಯೆಗಳನ್ನು ಸೇರಿಸಿ. ಹಿಂದಿನ 2 ಸಂಖ್ಯೆಗಳನ್ನು ಸೇರಿಸಿದ್ರೆ ಅದರ ವಿನ್ಯಾಸ ಆಗುತ್ತಂತೆ. ಹೇಗೆ? ಅದು ಹೇಗೆ ಅಂದರೆ ನೋಡಿ, ಫಸ್ಟ್ ನೋಡಿ, 1 2, 2ಕ್ಕೆ 1 ಸೇರಿಸಿದ್ರೆ 3, 3ಗೆ 2 ಸೇರಿಸಿದ್ರೆ 5, 5ಕ್ಕೆ 3 ಸೇರಿಸಿದ್ರೆ 8, 8ಕ್ಕೆ 5 ಸೇರಿಸಿದ್ರೆ 13, 13ಕ್ಕೆ 8 ಸೇರಿಸಿದ್ರೆ 21, 21ಕ್ಕೆ 13 ಸೇರಿಸಿದ್ರೆ ಎಷ್ಟಾಗುತ್ತೆ ಅಷ್ಟು ಮುಂದಿನ ಸಂಖ್ಯೆಗಳು ಹೋಗ್ತಾ ಇರುತ್ತೆ. ಇದು ವಿರಹಾಂಕ ಸಂಖ್ಯೆಗಳು. ನೆಕ್ಸ್ಟು 1 2 4 8 16 32 64. ಇದು 2ರ ಘಾತಗಳು. 2ರ ಘಾತಗಳು ಅಂದರೆ ಎಕ್ಸ್ಪೋನೆನ್ಷಿಯಲು. 2ರ ಘಾತ 0 ಇದ್ರೆ 1, 2ರ ಘಾತ 1 ಇದ್ರೆ 2, 2ರ ಘಾತ 2 ಇದ್ರೆ 4, ಹೀಗೆ 2ರ ಘಾತಗಳು. ವಿನ್ಯಾಸ 2ರ ಘಾತ 0, 2ರ ಘಾತ 1, 2ರ ಘಾತ 2, 2ರ ಘಾತ 3, ಹೀಗೆ ವಿನ್ಯಾಸ ಮುಂದುವರಿತಾ ಹೋಗುತ್ತೆ. ನೆಕ್ಸ್ಟು 1 3 9 27 81 243 729. ಇದು 3ರ ಘಾತಗಳು. ಇವೆರಡು ಕೂಡ ಸೇಮು. 2ರ ಘಾತಗಳು 3ರ ಘಾತಗಳು ಅಂದರೆ ಇದು ಕೂಡ 3ರ ಘಾತ 0 ಅಂದರೆ 1, 3ರ ಘಾತ 1 ಅಂದರೆ 3, 3ರ ಘಾತ 2 ಅಂದರೆ 3 3 9, 3ರ ಘಾತ 3 ಅಂದರೆ 3 × 3 × 3, 3 3 9, 9 3 27. ಸೇಮ್ ಎಕ್ಸ್ಪೋನೆನ್ಷಿಯಲ್ 3ರ ಘಾತಗಳು. ಇದು ಮೊದಲನೇ ಕ್ವೆಶ್ಚನ್ಗೆ ಆನ್ಸರ್ ಆಗಿತ್ತು ಮಕ್ಕಳೇ. ಈಗ ಎರಡನೇ ಕ್ವೆಶ್ಚನ್, ನಿಮ್ಮ ನೋಟ್ ಪುಸ್ತಕದಲ್ಲಿ ಕೋಷ್ಟಕ 1ರ ಪ್ರತಿ ಶ್ರೇಣಿಯನ್ನು ಅದರ ಮುಂದಿನ 3 ಸಂಖ್ಯೆಗಳೊಂದಿಗೆ ಪುನಃ ಬರೆಯಿರಿ. ಪ್ರತಿ ಶ್ರೇಣಿಯಲ್ಲಿ ಮುಂದಿನ ಸಂಖ್ಯೆಗಳನ್ನು ರೂಪಿಸುವ ನಿಯಮವೇನು ಎಂಬುದನ್ನು ನಿಮ್ಮದೇ ಪದಗಳಲ್ಲಿ ಬರೆಯಿರಿ. ಅದಕ್ಕೆ ಪರಿಹಾರ ಹೀಗಿದೆ. ಕೋಷ್ಟಕ 1ರಲ್ಲಿ ವಿಸ್ತರಿಸುವ ಅನುಕ್ರಮಗಳು. ಮೊದಲನೇದು ಎಲ್ಲ 1ರ ಅನುಕ್ರಮ. 1 1 1 ಅಂತ ಇರ್ತಲ್ಲ, ಅದು ಎಲ್ಲ 1ರ ಅನುಕ್ರಮ. ಅದರ ಮುಂದಿನ ಸಂಖ್ಯೆಗಳು ಏನು ಬರ್ತದೆ? 1 1ನೇ ಬರುತ್ತೆ. ಎಲ್ಲ 1 1 ಅಂತಂದರೆ ಅದು ಮುಂದಿನ ಸಂಖ್ಯೆಗಳು ಕೂಡ 1 1 1ನೇ ಇರುತ್ತೆ. ಅದರ ನಿಯಮ ಏನಂದರೆ ಅನುಕ್ರಮದಲ್ಲಿ ಪ್ರತಿಯೊಂದು ಸಂಖ್ಯೆಯು 1 ಆಗಿರುತ್ತದೆ. ಅದರ ನಿಯಮವೇನು ಅಂದರೆ ಪ್ರತಿ ಸಂಖ್ಯೆ ಕೂಡ ಒಂದೇ, ಮುಂದೆ ಬರೋ ವಿನ್ಯಾಸನೂ ಕೂಡ ಒಂದೊಂದೇ ಆಗಿರುತ್ತದೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟು ಅಲ್ಲಿ 1 2 3 4 5 6 7 ಅಂತಿತ್ತು, ಅದು ಎಣಿಕೆ ಸಂಖ್ಯೆಗಳ ಅನುಕ್ರಮ. ಎರಡನೇದು ಎಣಿಕೆ ಸಂಖ್ಯೆಗಳ ಅನುಕ್ರಮ. ಮುಂದಿನ ಸಂಖ್ಯೆಗಳು 8 9 10 ಆಗಿರುತ್ತದೆ. ಅದರ ನಿಯಮ ಏನು? ಹಿಂದಿನ ಸಂಖ್ಯೆಗೆ 1ಅನ್ನು ಸೇರಿಸುವುದು. ಈಗ ಹಿಂದಿನ ಸಂಖ್ಯೆ 7 ಇದ್ದರೆ ಅದಕ್ಕೆ 1ಅನ್ನು ಸೇರಿಸಿದರೆ 8, 1 ಸೇರಿಸಿದರೆ 9, 1 ಸೇರಿಸಿದರೆ 10. ಅದರ ನಿಯಮ ಹಿಂದಿನ ಸಂಖ್ಯೆಗೆ 1ಅನ್ನು ಸೇರಿಸುವುದಾಗಿದೆ. ಮೂರನೇದು ಬೆಸ ಸಂಖ್ಯೆಗಳ ಅನುಕ್ರಮ ಇತ್ತು. ಬೆಸ ಸಂಖ್ಯೆಗಳ ಅನುಕ್ರಮ ಮುಂದಿನ ಸಂಖ್ಯೆಗಳೇನಂತಾಗ್ತದೆ? ಬೆಸ ಸಂಖ್ಯೆಗಳಲ್ಲಿ ಮುಂದಿನ ಸಂಖ್ಯೆಗಳು ನೋಡಿ, ಬೆಸ ಸಂಖ್ಯೆಗಳ ಅನುಕ್ರಮದಲ್ಲಿ 1 3 5 7 9 11 13 ಇದೆ. ಮುಂದಿನ ಸಂಖ್ಯೆಗಳೇನು ಬರುತ್ತೆ? ಇದರಲ್ಲಿ ಏನು ಬರುತ್ತೆ? 15 17 19. ಇವು ಮುಂದಿನ 3 ಸಂಖ್ಯೆಗಳು. ಇದರ ನಿಯಮ ಏನು? ಹಿಂದಿನ ಸಂಖ್ಯೆಗೆ 2ಅನ್ನು ಸೇರಿಸುವುದು. ಅಂತಂದರೆ ಈ ಸಂಖ್ಯೆಗೆ 2 ಸೇರಿಸಿದ್ರೆ 3, ಇದಕ್ಕೆ 2 ಸೇರಿಸಿದರೆ 5, ಇದಕ್ಕೆ 2 ಸೇರಿಸಿದರೆ 7, 7ಗೆ 2 ಸೇರಿಸಿದರೆ 9, 9ಗೆ 2 ಸೇರಿಸಿದರೆ 11, 11ಗೆ 2 ಸೇರಿಸಿದರೆ 13, 13ಗೆ 2 ಸೇರಿಸಿದರೆ 15. ಹಾಗೆ ಇದರ ವಿನ್ಯಾಸ ಮುಂದುವರಿಯುತ್ತದೆ. ನೆಕ್ಸ್ಟ್ ಸಮಸಂಖ್ಯೆಗಳ ಅನುಕ್ರಮ. ಅಲ್ಲಿ ಸಮಸಂಖ್ಯೆಗಳು ಇದೆಯಲ್ಲ, ಅದು ಸಮಸಂಖ್ಯೆಗಳ ಅನುಕ್ರಮ. ಮುಂದಿನ ಸಂಖ್ಯೆಗಳು ಏನು ಬರ್ತವೆ ಅಲ್ಲಿ? ಅಲ್ಲಿ ಏನಿದೆ? 2 4 6 8 10 12 14 ಇದೆ. ಅದರ 14 ಇದೆ, 14 ಎಂಡ್ ಆಗಿದೆ. ಮುಂದಿನ ಸಂಖ್ಯೆಗಳು ಯಾವ್ಯಾವುದು? 16 18 20. 16 18 20 ಹೇಗೆ ಬಂತು? ಏನಾಯ್ತು ಅದರ ನಿಯಮ? ಹಿಂದಿನ ಸಂಖ್ಯೆಗೆ 2ಅನ್ನು ಸೇರಿಸುವುದು. ಹಿಂದಿನ ಸಂಖ್ಯೆಗೆ 2 ಸೇರಿಸಿದರೆ
14ಕ್ಕೆ 2 ಸೇರಿಸಿದ್ರೆ 16 ಬರುತ್ತೆ, 16ಕ್ಕೆ 2 ಸೇರಿಸಿದ್ರೆ 18, 18ಕ್ಕೆ 2 ಸೇರಿಸಿದ್ರೆ 20. ಹೀಗೆ ಅದರ ವಿನ್ಯಾಸ ಮುಂದುವರಿಯುತ್ತದೆ. ತ್ರಿಕೋನ ಸಂಖ್ಯೆಗಳ ಅನುಕ್ರಮ. ಅಲ್ಲಿ ತ್ರಿಕೋನ ಸಂಖ್ಯೆಗಳ ಯಾವ್ಯಾವ ಕೊಟ್ಟಿದ್ರು? 1, 3, 6, 10, 15, 21, 28 ಕೊಟ್ಟಿದ್ದಾರೆ. ಮುಂದಿನ ಸಂಖ್ಯೆಗಳು 36, 45, 55. ನಿಯಮ ಏನಂದರೆ ಮುಂದಿನ ಎಣಿಕೆಯ ಸಂಖ್ಯೆಯನ್ನು ಹಿಂದಿನ ತ್ರಿಕೋನ ಸಂಖ್ಯೆಗೆ ಸೇರಿಸುವುದು. ಉದಾಹರಣೆ ಇಲ್ಲಿ ನೋಡಿ, 1 + 2 3 = 3 ಇದೆ. ಇಲ್ಲಿ ಎಣಿಕೆಯ ಸಂಖ್ಯೆಯನ್ನು ಮುಂದಿನ ಎಣಿಕೆಯ ಸಂಖ್ಯೆಯನ್ನು ಹಿಂದಿನ ತ್ರಿಕೋನ ಸಂಖ್ಯೆಗೆ ಸೇರಿಸುವುದಂತೆ. ಇಲ್ಲಿ 2 ಇದೆ, ಇದರ ಮುಂದಿನ ಎಣಿಕೆ ಸಂಖ್ಯೆ ಎಷ್ಟು? 3. ಇಲ್ಲಿ ಆನ್ಸರು 3 ಬಂದಿದೆ. ಈ 3 3 ಸೇರಿ ಇಲ್ಲಿ 6. ಇಲ್ಲಿ ಮುಂದಿನ ಎಣಿಕೆ ಸಂಖ್ಯೆ 4. ಇಲ್ಲಿ 6 ಆನ್ಸರು, 6 4 ಸೇರಿ 10. ಹೀಗೆ ಮುಂದೆ ಹೋಗ್ತಾ ಇರುತ್ತೆ. ಹಾಗೆ ಹೋಗಿ ಹೋಗಿ 36, 45, 55 ನಮ್ಗೆ ಬರುತ್ತೆ. ನಿಮಗೆ ತೋರಿಸ್ಬೇಕಂದ್ರೆ ಇಲ್ಲಿ ತೋರಿಸ್ತೀನಿ ನೋಡಿ. ಈಗ ನಾನು ತ್ರಿಭುಜ ರಚಿಸಬೇಕಾದ್ರೆ 1 2 ಇಲ್ಲಿ 1 1 ಇಲ್ಲಿ 2 ಇದೆ. 1 + 2 ತ್ರಿಭುಜ ರಚಿಸುವಂಥ ಸಂಖ್ಯೆಗಳನ್ನ ತ್ರಿಕೋನ ಸಂಖ್ಯೆಗಳು ಅಂತ ಕರಿತೀವಿ. ಈಗ 1 + 2 ಎಷ್ಟಾಯಿತು? 1 2 3 3 ಆಯಿತು. ಈಗ ಈ ಎಣಿಕೆ ಸಂಖ್ಯೆಗೆ ಈಗ ಇದೇ ಒಂದು ನೋಡಿ, ಫಸ್ಟ್ ಏನು ರಚಿಸಿದ್ವಿ? ಇಷ್ಟಿತ್ತಲ್ವಾ? ಇದಕ್ಕೆ ನಾವು ಮುಂದಕ್ಕೆ ಎಣಿಕೆ ಸಂಖ್ಯೆ ಸೇರಿಸ್ತಾ ಹೋಗೋದು ಅಂತ ಅಂದರೆ ಇಲ್ಲೊಂದು ಸೇರಿಸೋದು, ಆಗ ಇಲ್ಲೊಂದು ಇಲ್ಲೊಂದಾಗುತ್ತೆ, ಆವಾಗ ಇಲ್ಲೊಂದು ತ್ರಿಭುಜ ಆಗುತ್ತೆ. ಈಗ ಎಷ್ಟು ಸಂಖ್ಯೆ ಆಯಿತು? 1 2 3 4 5 6. ಇಲ್ಲಿ 6 ಬರುತ್ತೆ. ಆವಾಗ ಇಲ್ಲಿ 3 ಆಯಿತು, 1 ಆಯಿತು ಫಸ್ಟು, ಆಮೇಲೆ 3 ಆಯಿತು, 6 ಆಯಿತು. ಹೀಗಿದ್ದಕ್ಕೆ ಇನ್ನೊಂದು ಆ್ಯಡ್ ಮಾಡಿದ್ರೆ ಇಲ್ಲಿ ಮತ್ತೆ ಇನ್ನೊಂದು ತ್ರಿಭುಜ ರಚಿಸ್ಬೋದು. ಹೀಗೆ ಮುಂದುವರಿತಾ ಹೋಗ್ತಾ ಇದ್ರೆ ನಮಗೆ ಈ ತ್ರಿಭುಜ ರಚಿಸುವಂಥ ಸಂಖ್ಯೆಗಳನ್ನ ತ್ರಿಕೋನ ಸಂಖ್ಯೆಗಳಂತ ಕರಿತೀವಿ. ಈಗ ನಿಮ್ಗೆ ಅರ್ಥ ಆಗಿದೆ ಅಂತ ತಿಳಿತೀನಿ. 36, 45, 55 ಅದರ ಮುಂದಿನ 3 ಸಂಖ್ಯೆಗಳು. ನೆಕ್ಸ್ಟು ವರ್ಗಗಳ ಅನುಕ್ರಮ. ವರ್ಗಗಳ ಅನುಕ್ರಮ ಅಲ್ಲಿ 1 4 9 16 25 36 49 ಇದೆ. ಮುಂದಿನ ಸಂಖ್ಯೆಗಳು 64, 81, 100. ನಿಯಮ ಏನಂದರೆ ಮುಂದಿನ ಎಣಿಕೆಯ ಸಂಖ್ಯೆಯನ್ನು ವರ್ಗ ಮಾಡುವುದು. ನೋಡಿ ಇಲ್ಲಿ 1 4 9 16 25 36 49 ಇದೆ. ಅಂದರೆ 1 2 ರ ಘಾತ 2, 3 ರ ಘಾತ 2, 4 ರ ಘಾತ 2, 5 ರ ಘಾತ 2, 6 ರ ಘಾತ 2, 7 ರ ಘಾತ 2 ಇದೆ. ನೆಕ್ಸ್ಟು 8 ರ ಘಾತ 2. 8 ರ ಘಾತ 2 ಅಂದರೆ 8 × 8. 8 ರ ಘಾತ 2 ಅಂದರೆ 8 × 8 64. ನೆಕ್ಸ್ಟ್ 9 ರ ಘಾತ 2 ಅಂದರೆ 9 × 9 81. ನೆಕ್ಸ್ಟ್ 10 ರ ಘಾತ 2 ಅಂದರೆ 10 × 10 100. ಹಾಗಾಗಿ ಮುಂದಿನ 3 ಸಂಖ್ಯೆಗಳು 64, 81, 100. ನೆಕ್ಸ್ಟು ಘನಗಳ ಅನುಕ್ರಮ ಅಂದರೆ ಘನ ಸಂಖ್ಯೆಗಳಿದೆಯಲ್ಲ ಅದರ ಅನುಕ್ರಮ. ಸೇಮ್ ಅದು ಅಷ್ಟೇ. ಇಲ್ಲಿ ವರ್ಗಗಳು ಮಾಡಿದ್ವಿ, ಇಲ್ಲಿ ಘನಗಳು ಮಾಡಬೇಕು. ಮುಂದಿನ ಸಂಖ್ಯೆಗಳು 125, 216, 343. ನಿಯಮ ಮುಂದಿನ ಎಣಿಕೆಯ ಸಂಖ್ಯೆಯನ್ನು ಘನ ಮಾಡುವುದು. ಅಲ್ಲಿ 5 ರ ಘಾತ 3 ಮಾಡಿದ್ರೆ 5 × 5 × 5 125 ಆಗುತ್ತೆ. 6 ರ ಘಾತ 3 ಅಂದರೆ 216 ಆಗುತ್ತೆ. 7 ರ ಘಾತ 3 ಅಂದರೆ 343 ಆಗುತ್ತೆ. ಹಾಗಾಗಿ ಮುಂದಿನ 3 ಸಂಖ್ಯೆಗಳು 125, 216, 343. ಮುಂದೆ ವಿರಹಾಂಕ ಸಂಖ್ಯೆಗಳ ಅನುಕ್ರಮ. ವಿರಹಾಂಕ ಸಂಖ್ಯೆಗಳ ಅನುಕ್ರಮ ಅಂದರೆ ಮುಂದಿನ ಸಂಖ್ಯೆಗಳು ಯಾವ್ಯಾವುದು ಕಂಡುಹಿಡಬೇಕು? ಇದು ಅವಾಗಲೇ ಹೇಳಿದೆ ನಿಮಗೆ, ಹೊಸದು ಅಂತ ಅಂದ್ಬಿಟ್ಟು. ನಿಯಮ ಏನಂದರೆ ಈ ಶ್ರೇಣಿಯಲ್ಲಿ 3ನೆಯ ಸಂಖ್ಯೆಯಿಂದ ಆರಂಭಿಸಿ ಪ್ರತಿಯೊಂದು ಸಂಖ್ಯೆ ಹಿಂದಿನ 2 ಸಂಖ್ಯೆಗಳ ಮೊತ್ತ ಆಗಿರುತ್ತದೆ ಅಂತ. ವೆರಿ ಇಂಪಾರ್ಟೆಂಟ್ ಇದು ನೋಡಿ. ಈ ಶ್ರೇಣಿಯಲ್ಲಿ 3ನೇ ಸಂಖ್ಯೆಯಿಂದ ಆರಂಭಿಸಿ ಪ್ರತಿಯೊಂದು ಸಂಖ್ಯೆ ಹಿಂದಿನ 2 ಸಂಖ್ಯೆಗಳ ಮೊತ್ತ ಆಗಿರುತ್ತದೆ ಅಂತ ಹೇಳ್ತಿದ್ದಾರೆ. ಈಗ ನೋಡಿ, ಉದಾಹರಣೆಗೆ ನೋಡಿ, ಇಲ್ಲಿ ಹಿಂದಿನ ಸಂಖ್ಯೆಗೆ ಆ್ಯಡ್ ಮಾಡ್ತಾ ಹೋಗೋದು. 2ಕ್ಕೆ 1 ಸೇರಿಸಿದ್ರೆ 3, 3ಕ್ಕೆ 2 ಸೇರಿಸಿದ್ರೆ 5, 5ಕ್ಕೆ 3 8, 8ಕ್ಕೆ 5 ಸೇರಿಸಿದ್ರೆ 13,
13ಕ್ಕೆ ಎಣಿಸಿದರೆ 21, 21ಕ್ಕೆ 13 ಸೇರಿಸಿದರೆ 34, 34ಕ್ಕೆ 21 ಸೇರಿಸಿದರೆ 55, 55ಕ್ಕೆ 34 ಸೇರಿಸಿದರೆ 89. ಹೀಗೆ ನಾವು ಮುಂದಿನ ವಿನ್ಯಾಸವನ್ನು, ಮುಂದಿನ ಶ್ರೇಣಿಯನ್ನು ನಾವು ಪಡಿಬೇಕಾದ್ರೆ ಹಿಂದಿನ ಸಂಖ್ಯೆಗೆ ಆ್ಯಡ್ ಮಾಡ್ತಾ ಹೋದರೆ ನಮಗೆ ಈ ವಿರಹಾಂಕ ಸಂಖ್ಯೆಗಳ ಅನುಕ್ರಮ ಶ್ರೇಣಿ ಸಿಗುತ್ತದೆ. ನೆಕ್ಸ್ಟು 2ರ ಘಾತಗಳು. 2ರ ಘಾತಗಳಲ್ಲಿ ಏನಿದೆ? 1, 2, 4, 8, 16, 32, 64 ಇದೆ. ಮುಂದಿನ ಸಂಖ್ಯೆಗಳು 128, 256, 512. ನಿಯಮ ಏನಿದೆ ಅದ್ರದ್ದು? 2ರ ಘಾತಗಳು. 2ರ ಘಾತಗಳು ಅಂದರೆ 2 ಪವರ್ n ಅಂತಂದರೆ n = 0, 1, 2, 3, 4. ಇಲ್ಲಿ ಫಸ್ಟು 2 ಪವರ್ 0 ಅಂದರೆ 1, 2 ಪವರ್ 1 2, 2 ಪವರ್ 2 2 × 2 4, 2 ಪವರ್ 3 ಅಂದರೆ 8, 2 ಪವರ್ 4 ಅಂದರೆ 16, 2 ಪವರ್ 5 ಅಂದರೆ 32, 2 ಪವರ್ 6 ಅಂದರೆ 64. ಹೀಗೆ ಮುಂದುವರಿತಾ ಇದ್ದರೆ 2 ಪವರ್ 7 ಅಂದರೆ 128, 2 ಪವರ್ 8 ಅಂದರೆ 256, 2 ಪವರ್ 9 ಅಂದರೆ 512 ಆಗುತ್ತೆ. ಹಾಗೆ 3 ಸಂಖ್ಯೆಗಳು ಇವು. ನೆಕ್ಸ್ಟು 3ರ ಘಾತಗಳು. 3ರ ಘಾತಗಳು ಸೇಮ್ ಇದೇ ಥರ. ಅದರ ಮುಂದಿನ ಸಂಖ್ಯೆಗಳು 2187, 6561, 19683. ನಿಯಮ ಸೇಮ್. 3ರ ಘಾತ 0, 3ರ ಘಾತ 1, 3ರ ಘಾತ 2, 3ರ ಘಾತ 3 ಹಾಕಿದ್ರೆ ನೆಕ್ಸ್ಟು ಇದು ಎಷ್ಟಿದೆ ಅದರ ಮುಂದೆ ಅದರ ಘಾತಗಳನ್ನ ಎಣಿಕೆ ಸಂಖ್ಯೆಗಳಲ್ಲಿ ಬರ್ಕೊಂಡು ಹೋದರೆ ನಮಗೆ ಮುಂದಿನ 3 ಸಂಖ್ಯೆಗಳು ಸಿಗ್ತವೆ. ಇದು ಪೇಜ್ ನಂಬರ್ 3 ಮತ್ತು ಪೇಜ್ ನಂಬರ್ 2ರಲ್ಲಿರುವ ಕಂಡುಹಿಡಿಯಿರಿ ಸಮಸ್ಯೆಗಳನ್ನು ಬಿಡಿಸೋದಾಗಿತ್ತು ಮಕ್ಕಳೇ. ಈ ವಿಡಿಯೋ ಎಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತಾ, ಹಾಗೆ ಈ ವಿಡಿಯೋ ಯಾರಿಗೆಲ್ಲ ನೆಸೆಸಿಟಿ ಇದೆ ಅನಿಸುತ್ತೋ, ಯಾರೆಲ್ಲ ಎಕ್ಸಾಮ್ಗೆ ಓದ್ತಾ ಇರ್ತೀರೋ, ಯಾವ ಮಕ್ಕಳಿಗೆ ಇದೆಲ್ಲ ನೆಸೆಸಿಟಿ ಅನಿಸುತ್ತೋ ನಿಮ್ಮ ಫ್ರೆಂಡ್ಸ್ಗೆ ಎಲ್ರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.